ಬಿದ್ದ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಸೇತುವೆ. ಕಾರವಾರ ನಗರದ ಕೋಡಿಭಾಗ್ನಲ್ಲಿರುವ ಸೇತುವೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಕಾರವಾರ ಹಾಗೂ ಗೋವಾ ನಡುವಿನ ರಾಷ್ಟ್ರೀಯ ಹೆದ್ದಾರಿ ಇದರಲ್ಲಿ ನಿರ್ಮಿಸಿದಂತಹ ಸೇತುವೆ ಇದೀಗ ಕುಸಿದು ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 86ರಲ್ಲಿ ನಿರ್ಮಿಸಿದ್ದ ಸೇತುವೆ ಇದಾಗಿತ್ತು. ಸುಮಾರು 50 ವರ್ಷದ ಹಳೆಯದಾದ ಸೇತುವೆ ಇದು. ಸೇತುವೆಯ ಕೆಳಗೆ ಬಿದ್ದ ಟ್ರಕ್ ಚಾಲಕನನ್ನ ರಕ್ಷಿಸಿದ ಅಗ್ನಿಶಾಮಕ ಹಾಗೂ ಪೊಲೀಸ್ ಸಿಬ್ಬಂದಿ. ನದಿಗೆ ನಿರ್ಮಿಸಿರುವ ಹೊಸ ಸೇತುವೆಯಲ್ಲಿ ಸಂಚಾರಕ್ಕೆ ಅನುವು. ಸ್ಥಳದಲ್ಲಿ ಮೊಕ್ಕಾಮ ಹೂಡಿರುವಂತಹ ಪೊಲೀಸರು. ಜಯಕುಮಾರ್ ಬನ್ನಿ ನಮ್ಮ ಚಿತ್ರಕಲಾ. ಓಕೆ ಸರ್. ಇವತ್ತು ಯಮನ್ ಇಂಡಿಯಾ ಕಟ್ಟಿದಂಥ 82ನೇ ಸಾಲಿನ ಬ್ರಿಡ್ಜ್ ಬಿದ್ದಿದೆ, ಕುಸಿದೆ 3 ಕಡೆ ಕುಸಿದಿದೆ. ಏಕಾಏಕಿ ಒಂದು ಟ್ರಕ್ ಸಹ ಮೇಲಿತ್ತು, ಅದ್ರ ಹಿಂದೆ ಮತ್ತೊಂದು ಟ್ರಕ್ ಇತ್ತು, ಅದು ಬಚಾವಾಗಿದೆ. ಒಂದು ಟ್ರಕ್ ಕೆಳಗೆ ಇಳಿದು ಅದರ ಡ್ರೈವರ್ ಮಾತ್ರ ಕ್ಯಾಬಿನಲ್ಲಿ ಇದ್ದ. ಆಮೇಲೆ ಸ್ಥಳೀಯರು ಹೋಗಿ ಅವನನ್ನು ನಮ್ಮ ಬೋಟ್ನವರು, ಸ್ಥಳೀಯ ಬೋಟ್ನವರು, ಫಿಷರ್ಮೆನ್ನವರು ಹೋಗಿ ಅವರನ್ನು ತಂದು ಈಗ ಇಲ್ಲಿ ಸಿವಿಲ್ ಹಾಸ್ಪಿಟಲ್ನಲ್ಲಿ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಟ್ರೀಟ್ಮೆಂಟಿಗೆ ಕಳಿಸಿದ್ದಾರೆ. ಅವನು ಚೇತರಿಸ್ಕೊಂಡಿದ್ದಾನೆ, ಅಂಥದ್ದೇನು ಅವರಿಗೆ ಪ್ರಾಬ್ಲಮ್ ಇರಲಿಕ್ಕಿಲ್ಲ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ. ಮತ್ತು ಅವನಿಗೆ ಇದು ಏನು ಇದನ್ನು ಮಾಡ್ತಾ ಇದ್ದಾರೆ, ಯಾವುದೇ MRI ಅಲ್ಲ, ನಮ್ಮ CT ಸ್ಕ್ಯಾನನ್ನು. CT ಸ್ಕ್ಯಾನ್ನಲ್ಲಿ ಏನಾದರೂ ರಿಪೋರ್ಟ್ ಬಂದರೆ ಅವರಿಗೆ ನಾವು ಡೆಫಿನೆಟ್ಲಿ ಯಾವುದಾದ್ರೂ ಒಳ್ಳೆಯ ಹಾಸ್ಪಿಟ್ಲಿಗೂ ಕಳಿಸ್ಕೊಡ್ತೇವೆ. ಬಟ್ ಒಂದು ಮಾತ್ರ ಭಾಳ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದೊಂದು 5 ವರ್ಷ ಹಿಂದಿಂದ ನಾವು ಮಾತಾಡ್ತಾ ಬಂದಿದ್ದೀವಿ. ಈ ಬ್ರಿಡ್ಜ್ ಮುರಿಯೋದು ಪಕ್ಕ, ಯಾಕಂತೇಳಿ ಇದು ಸೇಗಾಗಿದೆ, ಇದರ ಸ್ಟೆಬಿಲಿಟಿ ಇಲ್ಲ. ಈ ಹೊಸದಾಗಿ ಏನು ಬ್ರಿಡ್ಜ್ ಕಟ್ಟಿದ್ದಾರೆ, ಈ ಓಲ್ಡ್ ಬ್ರಿಡ್ಜ್ ಮೇಲೆ ನಿಂತುಕೊಂಡು ಎಲ್ಲ ಬ್ರಿಡ್ಜನ್ನು ಕಟ್ಟಿದ್ದಾರೆ. ಇದನ್ನು ನಾವು ಎಷ್ಟೋ ಸಲ ಜಿಲ್ಲಾಡಳಿತ ಗಮನಕ್ಕೆ ತಂದೇವೆ, ಮೀಟಿಂಗ್ನಲ್ಲಿ ಹೇಳಿದ್ದೇವೆ. ಇಲ್ಲಿಂದ ಹಿಡಿದು ಭಟ್ಕಳ ತನಕ ಶರಾವತಿ ಬ್ರಿಡ್ಜ್ ಇರ್ಬೋದು, ಆಮೇಲೆ ಗಂಗಾವಳಿ ಬ್ರಿಡ್ಜ್ ಇರ್ಬೋದು, ಹಟ್ಟಿಕೇರಿ ಬ್ರಿಡ್ಜ್ ಇರ್ಬೋದು, ಇವತ್ತು ಬಿದ್ದಿದ್ದು ಹಟ್ಟಿಕೇರಿ ಬ್ರಿಡ್ಜ್. ಆಮೇಲೆ ನಮ್ಮ ಯಾವುದು ಮಾವಿನಹಳ್ಳದ ಬ್ರಿಡ್ಜ್ ಇರ್ಬೋದು. ಒಂದು ಬ್ರಿಡ್ಜ್ ಮೇಲೆ ನಿಂತು ಮತ್ತೊಂದು ಬ್ರಿಡ್ಜ್ ಮೇಲೆ ಕೆಲಸ ಮಾಡುವಾಗ ಆ ಒಂದು ಸಿಮೆಂಟ್ ಕಾಂಕ್ರೀಟು, ಅದರ ವೇಟು, ಸ್ಟೀಲ್ಸ್, ಗರ್ಡರ್ಸ್ ಎಲ್ಲ ಇಳಿಸುವಾಗ ಸ್ಪೆಷಲಿ ಆ ಕಾಂಪ್ರೆಸರ್ ವೇಟನ್ನು ತಾಳದೆ ಅದು ವೈಬ್ರೇಷನ್ ಆಗ್ತದೆ. ಆವಾಗ ಈ ಒಂದು ಓಲ್ಡ್ ಬ್ರಿಡ್ಜಿಗೆ ಹೊಡೆತ ಬೀಳ್ತದೆ ಅಂತ ಹೇಳ್ಕೊಂಡು ನಾವು 100 ಸಲ ಹೇಳಿದ್ವಿ. ತಮ್ಮ ವಾಹಿನಿ ಮುಖಾಂತರನೂ ಸಹ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ, ಪತ್ರಿಕಾ ಅದರಲ್ಲೂ ಬಂದಿದ್ದಿದೆ. ಆದರೆ ಏನಾಗಿದೆ, ನಮ್ಮಲ್ಲಿ ಒಂದು ಎಲ್ಲಿ ತನಕ ರೋಗ ಆಗುವುದಿಲ್ಲ, ಪ್ರಿಕಾಷನಲ್ ಮೆಜರ್ ಯಾರೂ ತಗೊಳ್ತಾ ಇಲ್ಲ. ಇವತ್ತು ಅಲ್ಲಿ ಶಿರೂರು ಪ್ರಾಬ್ಲಮ್ ಆಯಿತು, ಅಲ್ಲಿ ಈಗ ಇನ್ನೂ ಬ್ರಿಡ್ಜ್ ಕಟ್ತಾನೆ ಇದ್ದಾರೆ ಹಟ್ಟಿಕೇರಿಯಲ್ಲಿ. ಅದನ್ನಾದರೂ ನೋಡಿ ಇಲ್ಲಿ ಕೆಲಸ ಮಾಡ್ಬೋದಿತ್ತು, ಅದನ್ನು ಮಾಡಲಿಲ್ಲ. ಇದನ್ನು ನಾವು ಹೇಳಲಿಕ್ಕೆ ನಮಗೆ ಬೇಜಾರಾಗ್ತಾ ಇದೆ. ದೇವರ ಒಂದು ಆಶೀರ್ವಾದದಿಂದ, ದುರ್ಗಾದೇವಿಯ ಆಶೀರ್ವಾದದಿಂದ ನನ್ನ ಪ್ರಕಾರ ಯಾರಿಗೂ ಆಗಲಿಲ್ಲ ಅಂತ ಕಾಣ್ತದೆ. ಒಂದೇ ಒಂದು ಡೌಟ್ ಕಾಣ್ತಾ ಇದೆ, ಏನಂತ ಹೇಳಿ, ಯಾರಾದರೂ ಫಿಷರ್ಮೆನ್ ಅಲ್ಲಿ ರಾತ್ರಿ ಗಾಳ ಹಾಕ್ತಾರೆ, ಅವ್ರು ಯಾರು ಇಲ್ಲಿದ್ರೆ ಸಾಕು ಅಂತ ಹೇಳ್ಕೊಂಡು ದೇವರ ಹತ್ರ ಬರ್ತಾರೆ. ಹಿಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಕ್ಕೂ ಆಗ್ತಾ ಇಲ್ವಾ? ಯಾಕೆ, ಯಾವ ಪೊಲಿಟಿಕಲ್ ಪ್ರೆಷರ್ ಈ ತರ ಅವ್ರನ್ನ ಅಷ್ಟು? ರಾಜ್ಯ ಸರ್ಕಾರಕ್ಕೂ ಈ ರೋಡಿಗೂ ಒಂದು ಅಧಿಕಾರಿ ಸಹ ನಮ್ಮ ರಾಜ್ಯ ಸರ್ಕಾರದಿಂದ ಇಲ್ಲ. ಎಲ್ಲನೂ 100% ಕೇಂದ್ರ ಸರ್ಕಾರನೇ ಹೊಣೆ. ಕೇಂದ್ರ ಸರ್ಕಾರನೇ ಕಂಟ್ರೋಲ್ ಮಾಡಬೇಕು. ಕೇಂದ್ರ ಸರ್ಕಾರ ಇದನ್ನ ಕಂಟ್ರೋಲಲ್ಲಿ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ನಮ್ಗೆ ಯಾವುದೇ ಅಧಿಕಾರ ಇಲ್ಲ. ಅವರಿಗೆ ಬೇಕಾದದ್ದು ಏನು ವ್ಯವಸ್ಥೆ ಮಾಡಿ ಕೊಡಬೇಕು, ಅವರಿಗೆ ಕ್ರಷರ್ ಕೊಡಬೇಕು, ಅವರಿಗೆ ಭೂಮಿ ಬಿಟ್ಟು ಕೊಡಬೇಕು, ಬಡವರ ಮನೆ ಬೇಕಾದ್ರೂ ಹೋಗಲಿ, ಏನೂ ಹೋಗಲಿ, ಹೈವೇ ಬೇಕು ಅಂದರೆ ದೇಶ ಅಭಿವೃದ್ಧಿ ಆಗಬೇಕಲ್ಲ, ನಾವು ಅಭಿವೃದ್ಧಿ ಆಗಬೇಕಲ್ಲ, ಅದಕ್ಕೆ ಮಾಡಿದ್ದೇವೆ. ಅದು ಬಿಟ್ಟು ನಮ್ಮ ಕಂಟ್ರೋಲ್ ಏನೂ ಇಲ್ಲ. ಆದರೂ ಸೆಂಟ್ರಲ್ನವರು ಇವತ್ತಿನವರೆಗೂ ತುಟಿ ಬಿಚ್ಚೋದಿಲ್ಲ. ಯಾಕೆ? ಅಲ್ಲ, ಅವ್ರ ಸಂಬಂಧ ಇಲ್ಲ ಅಂದೇಳಿ ಹೇಳಿ.
ಸರ್, ಈಗ NHAI ಇದು ಕರ್ನಾಟಕ ರಾಜ್ಯ ಮಟ್ಟದ ಅಧಿಕಾರಿ ಒಬ್ಬರು ಮಾಧ್ಯಮವೊಂದನ್ನು ಸಂದರ್ಶನ ಕೊಟ್ಟು ಶಿರೂರು ಗುಡ್ಡ ಕುಸಿತದಲ್ಲಿ NHAI ಇದು ಯಾವುದೂ ಲೋಪ ಇರುವಂತಹ ಯಾವ ವರದಿನೂ ನಮ್ಮನ್ನ ಬೊಟ್ಟು ಮಾಡ್ತಾ ಇಲ್ಲ, ಅದು ಪ್ರಾಕೃತಿಕ ವಿಕೋಪ ಕಾರಣ ಅಂತ ಜಾರ್ಕೊಂಡಿದ್ದಾರೆ. ಅದು ಅಲ್ವೇ ಅಲ್ಲ, ಅದು ಸುಳ್ಳು. ನಿಮ್ಮ ಟಿವಿಲಿ ಬಂದಿದ್ದ ನಾನು ನೋಡ್ಕೊಂಡಿದ್ದೇನೆ. 1 ವರ್ಷದ ಹಿಂದೆ ಅಲ್ಲಿ ಬಂದು ಅದು ಬೀಳ್ತದೆ ಅಂದೇಳಿ ಹೇಳ್ದಾಗ್ಲು NHAIನವರು ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರು ಕಾರಣ ಹಾಗಾದ್ರೆ? ನಿಮ್ಮ ಟಿವಿಲಿ ಬಂದಿದ್ದು ನೋಡಿದ್ದು ನಾನು, ಮತ್ತೆ ರಿಪೋರ್ಟ್ ಇದೆ ನನ್ನದು. ಆದಮೇಲೆ ಮತ್ತೊಂದು ಅದರಲ್ಲೂ ವಿಶೇಷವಾಗಿ ಹೈವೇ IRB ಅವರು, ನಿಮಗೂ ಎಲ್ಲ ಗೊತ್ತಿದೆ. ಈಗ ನಾವು ನಿಂತ್ಕೊಂಡ ಬ್ರಿಡ್ಜ್ ಎಷ್ಟು ವರ್ಷ ಆಯಿತು ಪ್ರಾರಂಭ ಆಗಿ ಅಂತ. ಟೋಲ್ ವಸೂಲಿ ಶುರು ಮಾಡಿದ್ದಾರೆ, ಅವ್ರು ಬ್ರಿಡ್ಜ್ ಬಿಟ್ಟು ಕೊಡೋದಿಲ್ಲ. ಒಂದು ಬ್ರಿಡ್ಜ್ ಮಾಡುವಾಗ ಅದೇ ಬ್ರಿಡ್ಜ್ ಮಾಡುವಾಗ ಕೆಳಗಡೆಯಿಂದ ಮಣ್ಣು ತುಂಬಿಕೊಂಡು ಅದೇ ಬ್ರಿಡ್ಜಲ್ಲಿ ಬ್ರಿಡ್ಜ್ ಕಟ್ಕೊತ ಹೋಗೋದು ನಾವು ನೋಡಿದ್ವಿ. ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಮತ್ತೊಂದು ಬ್ರಿಡ್ಜ್ ಕಟ್ಟೋದು ನಾನು ನೋಡಲಿಲ್ಲ. ಫಸ್ಟ್ ಟೈಮ್ IRB. ಇದು ಡ್ಯಾಮೇಜ್ ಆಗಲಿಕ್ಕೆ ಏನಾದರೂ ಕಾರಣ IRB ಅವರೇ. ಈಗ ಉದಾಹರಣೆಗೆ ಇಲ್ಲಿ ಅವರ್ಸ ಹಟ್ಟಿಕೇರಿ ಅಲ್ಲೂ ಹಾಗೆ. ಮತ್ತೆ 11 ವರ್ಷ ಆಯಿತು, ಈಗ ಟೋಲ್ ವಸೂಲಿ ಮಾಡ್ಲಿಕ್ಕೆ 5 ವರ್ಷ ಆಯಿತು, ಇನ್ನೂ ಬ್ರಿಡ್ಜ್ ಬಿಟ್ಕೊಡ್ಲಿಲ್ಲ. ಇವತ್ತಿಗೆ ಇನ್ಸ್ಪೆಕ್ಷನ್ ನಡೀತದೆ ಅಂತ ಕಾಣ್ತದೆ, ಗೊತ್ತಿಲ್ಲ ನಮಗೆ. ಕೇಳ್ಕೋಬೇಕು, ನೀವು ಬಿಟ್ಕೊಡ್ತಿರೋ ಆಗಿಲ್ವೋ ಅಥವಾ ಇದು ಬಿದ್ದೋಗೋ ಪರಿಸ್ಥಿತಿ ಇದು ಏನೋ ಗೊತ್ತಿಲ್ಲ. ಇಲ್ಲ ಮತ್ತು ಹಳೇದು ಬಂದ್ ಮಾಡಿ ಇಟ್ಟಿದ್ದಾರೆ. ಸರ್, ಈಗ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು 439 ಕಡೆಯಲ್ಲಿ ಭೂಕುಸಿತ ಆಗ್ತದೆ ಅಂತ ಹೇಳ್ತಾರೆ. ಈ ಹಿಂದಿನ ಜಿಲ್ಲಾಧಿಕಾರಿಗಳ ಮೂಲಕ 189 ಕೋಟಿದು ಪ್ರಸ್ತಾವನೆ ಹೋಗಿದೆ ಸರ್, ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಹೋಗಿದೆ, ಅದು ಬಿಡುಗಡೆ ಆಗಿಲ್ಲ. ಈಗ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿದೆ ಸರ್ಕಾರ, ಬಟ್ 100 ಕೋಟಿ ಮಿತಿಯನ್ನು ಹಾಕಿದೆ. ಈ ನಮ್ಮ ಜಿಲ್ಲೆಗೆ ಏನಾದರೂ ಹೆಚ್ಚುವರಿ ಕೇಳ್ತೀರಾ ಹೇಗೆ ಅಂತ? ನಾವು ಕೇಳಿದ್ದೇವೆ, ನೀವೇ ಹೇಳಿದ್ರೆ. ಈಗ 3 ಕೋಟಿ ಕೇಳಿದ್ದೇವೆ, 3,000 ಕೋಟಿ ಹೋಗಿದೆ ಹೆಚ್ಚು ಕಡಿಮೆ, ಆಯ್ತಾ? ನಾವು ಈಗ 100 ಕೋಟಿ ಕೊಟ್ಟರೆ ಎಮರ್ಜೆನ್ಸಿ ಯಾವ್ಯಾವ್ದು ವರ್ಕ್ ಇದೆ ಅದನ್ನು ತಗೊಳ್ಬೇಕಾಗ್ತದೆ. ಅಲ್ಲ, ಹೆಚ್ಚುವರಿ ಕೇಳಿದ್ದೇವೆ ನಾವು ಯಾವಾಗಲೂ ಕೇಳ್ತಾ ಇದ್ದೇವೆ. ನಾವು ಕರ್ನಾಟಕದವರು ಭಾಳ ಮುಂದೋಗಿದ್ದೇವೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಅವ್ರ ಹತ್ರ ಬರ ಪರಿಹಾರ ಕೊಡಿಸುವಂಥ ಪರಿಸ್ಥಿತಿಯಲ್ಲಿ BJP ಗೌರ್ಮೆಂಟ್ ಇದೆ ಸೆಂಟ್ರಲಲ್ಲಿ. ಇದಕ್ಕಿಂತ ಮತ್ತೆ ಏನು ಕೋರ್ಟಿಗೆ ಹೋಗೋದಾಗ್ತದೋ ಏನೋ ಗೊತ್ತಿಲ್ಲ. ಇಲ್ಲ ಏನಾದರೂ ಬೇಗ ಕೊಟ್ಟರೆ ಒಳ್ಳೇದು ಸರ್. ನೋಡುವ, ನಾನು ಈಗ ಬಂದಿದ್ದಷ್ಟೇ. ಈಗ ನಾವು SP ಅವರು DC ಅವರು ಎಲ್ಲ ಕೂತ್ಕೊಂಡು CO ಎಲ್ಲ ಇದ್ದಾರೆ, ಏನು ಮಾಡೋದು ಅನ್ನೋದು ನೋಡಬೇಕು. ಈಗ ಏನು ಮಾಡೋದು, ಕೇಸ್ ಹಾಕಿದ್ರಲ್ಲ. ಈಗ ಮೊನ್ನೆ ಗುಡ್ಡದ ಕುಸಿತದ್ದು ಏನ ಫಾರೆಸ್ಟ್ ಕೇಸ್ ಹಾಕಿದ್ರು, ನಮ್ಮ ಪೊಲೀಸ್ ಇಲಾಖೆಯವ್ರು ಕೇಸ್ ಹಾಕಿದ್ರು. ಅವರು ಎಲ್ಲ ಇಲಾಖೆಗಿಂತ ದೊಡ್ಡವರಾಗಿಬಿಟ್ಟಿದ್ದಾರೆ IRB ಅವರು. ನೋಡುವ ಸರ್, ಈಗ ಕರಾವಳಿ. ಹಾಗಾಗಿ ಯಾವುದೇ ರೀತಿಯಲ್ಲಿ ಜನರಿಗೆ ಅಥವಾ ಇಲಾಖೆಯಿಂದ ಇರ್ಬೋದು, ಎಲ್ಲ ರೀತಿಯಲ್ಲೂ ನಾವು ಜನರಿಗೆ ಅನುಕೂಲ ಆಗುವುದು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಭಟ್ಕಳದಿಂದ ಕಾರವಾರವರೆಗೆ ಇವ್ರ ಪರವಾಗಿ ಮಾಡಿದಷ್ಟು ಕೆಲಸ ಬೇರೆ ಏನಾದರೂ ಮಾಡಿದ್ರೆ ಇನ್ನೊಂದು ರೋಡ್ ಆಗ್ತಿತ್ತು. ಅಷ್ಟು ರಗಳೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅನಾಹುತ ಕಡಿಮೆ ಆಗಿದೆ. ದೇವರಲ್ಲಿ ನಾವು ಕೇಳ್ಕೊಳ್ಳೋದು, ಏನೂ ಆಗಲಿಲ್ಲ, ಯಾರಿಗೂ ಏನೂ ಆಗಲಿಲ್ಲ. ಅದರಿಂದಾಗಿ ಪೊಲೀಸ್ ಇಲಾಖೆಯವರು, ಲೋಕಲ್ ಮೀನುಗಾರರು ಎಲ್ಲ ಸೇರಿಕೊಂಡು, ಜಿಲ್ಲಾಡಳಿತ ಎಲ್ಲ ಸೇರಿ ಅನಾಹುತ ಆಗಲಿಕ್ಕೆ ಬಿಡಲಿಲ್ಲ. ಆಗದೇ ಇರಲಿ ಅಂತೇಳಿ ನಾವು ಕೇಳೋದು. ಮತ್ತು ಗೊತ್ತಿಲ್ಲ, ಏನಾದರೂ ವ್ಯತ್ಯಾಸ ಆದರೆ ಮತ್ತೆ ನೋಡಬೇಕು. ಯಾಕೆಂದರೆ ಒಂದು ಕಡೆ ಕಟ್ಟಾದರೆ ಅಡ್ಡಿಲ್ಲ, 3-4 ಕಡೆ ಕಟ್ಟಾಗಿದೆ. ಏನಾಗಿದೆ ಅನ್ನೋದು ಗೊತ್ತಿಲ್ಲ, ಇನ್ಮೇಲೆ ತಿಳ್ಕೊಳ್ಬೇಕು. ಇಮಿಡಿಯೇಟ್ ಈ ಬ್ರಿಡ್ಜನ್ನು ಬಿಡಿಸುವಂಥ ಕೆಲಸ ಮಾಡ್ತು. ಅದು ಫಿಟ್ನೆಸ್ ಸರ್ಟಿಫಿಕೇಟ್ ಬರಬೇಕು. ನೋಡಿ, ಕತೆ ನೋಡಿದ್ವಿ. ಬ್ರಿಡ್ಜ್ ಆಗಿ ನನಗೆ ಗೊತ್ತಿದ್ದ ಹಾಗೆ 1 ವರ್ಷ ಆಯಿತು. ಇನ್ನು ಸರ್ಟಿಫಿಕೇಟೇ ಬರಲಿಲ್ಲ ಅಂದರೆ ನಮ್ಮದು ಇದು ಬಿಟ್ಟಿದ್ರು, ಯಾವುದು ನಮ್ಮದು ಟನಲ್, ಅದು ಹಾಗೆ ಫಿಟ್ನೆಸ್ ಬರದೆ ಕಡೆಗೆ ಅವರೇ ರೆಡಿ ಮಾಡ್ಕೊಂಡು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಂಥ ಉದಾಹರಣೆ ಇದೆ. ಯಾರು IRB ಅವರು. ಈಗ ಇದಕ್ಕೇನು ಅನ್ನೋದು ಗೊತ್ತಿಲ್ಲ. ನಾವು ಅವ್ರ ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಿಂತ ನಮ್ಮದು ಬ್ರಿಡ್ಜ್ ಕಟ್ಟಾಗಿದೆ, ಅದಕ್ಕೇನು ಅನ್ನೋದು ಮುಂದಿನ ದಿನದಲ್ಲಿ ಕ್ರಮ ತಗೊಂಡು ಮತ್ತು ಈ ಬ್ರಿಡ್ಜಲ್ಲಿ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ತೇವೆ. ಇವತ್ತೇ ನಾವು ಮಾಡಿ ಕೊಡ್ತೇವೆ. 1 ಗಂಟೆ ಹತ್ತಿರ ಮಾಹಿತಿ ಬಂತು, ಈ ಖಾಲಿದು ಓಲ್ಡ್ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದೆ ಅಂತ. ಇಮಿಡಿಯೇಟ್ಲಿ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂದ ತಕ್ಷಣ ಪೊಲೀಸ್ ಅವರು, ಎಂಟೈರ್ ಪೊಲೀಸ್ ಅವರು ಅಲಾಂಗ್ ವಿತ್ SP,
ಅಡಿಷನಲ್ SPDS ಎಲ್ಲರೂ ಕೂಡ ತಕ್ಷಣ ಸ್ಪಾಟ್ಗೆ ಬಂದಿದ್ದರು. ಒಂದು ಟ್ರಕ್ ನಮಗೆ ಪತ್ತೆ ಆಯಿತು ನೀರಲ್ಲಿ ಇತ್ತು ಅಂತ. ಲಕ್ಕಿಲಿ ಒಂದೇ ಗಾಡಿ ಇತ್ತು ಆ್ಯಂಡ್ ಆ ಡ್ರೈವರು ಹಿ ಹ್ಯಾಡ್ ಸಮ್ ಪ್ರೆಸೆನ್ಸ್ ಆಫ್ ಮೈಂಡ್. ಆ ಗಾಡಿ ಹೊರಗಡೆ ಬಂದು ನಿಂತ್ಕೊಂಡಿದ್ದಾರೆ. ಫಿಶರ್ಮ್ಯಾನ್ ಬೋಟ್ ಸಿಕ್ಕೊಂಡು ಆ ಡ್ರೈವರ್ಗೆ ಇಮಿಡಿಯೇಟ್ಲಿ ರೆಸ್ಕ್ಯೂ ಮಾಡಿದ್ದೀವಿ. ಮೈನರ್ ಗಾಯ ಆಯಿತು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಹಿ ಈಸ್ ಫೈನ್ ನಾವು, ಹಿ ಈಸ್ ಅಟೆಂಡೆಡ್, ಯಾವುದು ಮೇಜರ್ ಇಂಜುರೀಸ್ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಈಗ ನಿಂತ್ಕೊಂಡಿರೋ ಬ್ರಿಡ್ಜ್, ನ್ಯೂ ಬ್ರಿಡ್ಜ್ಗೆ ಸ್ಟೆಬಿಲಿಟಿ ರಿಪೋರ್ಟ್ ಕೊಡಿ ಅಂತ ನಾವು ಕೇಳಿದ್ವಿ ಟು ಅಲೋ ಟ್ರಾಫಿಕ್. ಬಿಕಾಸ್ ಇಲ್ಲಿ ತನಕ ಒನ್ ವೇ ಹೋಗ್ತಾ ಇತ್ತು, ಈಗ ಡಬಲ್ ಮಾಡಬೇಕಾಗಿತ್ತು. ಸ್ಟೆಬಿಲಿಟಿ ರಿಪೋರ್ಟ್ ಕೊಡಿ, ಮಧ್ಯಾಹ್ನ ಒಳಗಡೆ ಕೊಡಬೇಕು, ಆಫ್ಟರ್ ದಟ್ ಟ್ರಾಫಿಕ್ ಅಲೋ ಮಾಡ್ತೀವಿ ಅಂತ ಹೇಳಿದ್ವಿ. ಇದೇ ಥರ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ರೋಡ್ಸ್, ಸೇತುವೆ, ಕಾಲು ಸಂಖ್ಯೆಗಳು ಕೂಡ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇರ್ಬೋದು, PWD ಇರ್ಬೋದು, NH ಇರ್ಬೋದು, NHA ಇರ್ಬೋದು, ಗ್ರಾಮ ಪಂಚಾಯತಿ ರಸ್ತೆಗಳಿರ್ಬೋದು, ಆರ್ ಫಿಶರ್ಮೆನ್ಸ್ ಬೋಟ್ ಇಟ್ಕೊಂಡು ಹೋಗ್ಬೋದು, ಎಲ್ಲ ಕಡೆ ಕೂಡ ಸೇಫ್ಟಿ ಇದೆಯಾ ಇಲ್ವಾ, ಇಲ್ಲ ಅಂದರೆ ಏನು ಆಲ್ಟರ್ನೇಟಿವ್ ಅಂತ ರಿಪೋರ್ಟ್ ತಗೊಳ್ತಾ ಇದ್ದೀವಿ. ನೆಕ್ಸ್ಟ್ 2 days ಆಗಲಿ ರಿಪೋರ್ಟ್ ತಗೊಂಡು ಎಲ್ಲೆಲ್ಲಿ ಡೈವರ್ಷನ್ ಮಾಡಬೇಕು ಅಲ್ಲಿ ನಾವು SP ಅವರು ಸೇರಿಬಿಟ್ಟು ಡಿಸಿಷನ್ ತಗೊಳ್ತಾ ಇದ್ದೀವಿ.